ಇದು ಡೇ 39 ಆಫ್ 150 ಡೇಸ್ ಚಾಲೆಂಜ್ ಅದ. ಸೊ 5-6 ಈಗ ಎಂಟಿ ಸ್ಟಮಕ್ ಚೆಕ್ ಮಾಡಬೇಕು. ಸೊ ಎಂಟಿ ಸ್ಟಮಕ್ ಚೆಕ್ ಮಾಡಕ್ಕೆ ಹೊಂಟಿವಿ. ಈಗ ಎಷ್ಟಾಗಿದೆಲ್ಲ ಏನಿದೆ ವೇಟ್ ಇಲ್ಲಿಪ್ಪನ ಅಂತ ಚೆಕ್ ಮಾಡಬೇಕು. ಸೊ ನಮ್ದು ಎಂಟಿ ಸ್ಟಮಕ್ ವೇಟ್ ನೋಡ್ಬೋದು 79.25 ಇವತ್ತು. ಸೊ ಬೆಳಗ್ಗೆ ಈಗ ವಾಕ್ ಹೊಂಟಿವಿ. 6:30 ಆಗ್ಬೋದು ಆಲ್ಮೋಸ್ಟ್ ಇದಕ್ಕೆ ಹೋಗ್ಲಿಕ್ಕೆ. ಸೊ ಹೊಂಟಿವಿ ಈಗ. ಅಲ್ಲಿ ಹೋದ್ಮೇಲೆ ರೆಗ್ಯುಲರ್ ಸೇಮ್ ಏನಿರುತ್ತೆ ನೋಡ್ಕೊಂಡ್ರೆ ಆದ್ಮೇಲೆ ಇವತ್ತು ಮೇ ಬಿ ಎಲ್ಲಿ ಹೋಗೋಂಗಿಲ್ಲ. ಒಂದು ಸ್ವಲ್ಪ ಇಲ್ಲಿಗೆ ಬರ್ತಾರಂತ ಹಾಕ್ತೀವಿ. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಫ್ರೀ ಆಗ್ತೀವಿ. ಸೊ ಫ್ರೀ ಆದಮೇಲೆ ಒಂದು ಸ್ವಲ್ಪ ಥಿಂಗ್ಸ್ಗಳೆಲ್ಲ ಸಾರ್ಟ್ಔಟ್ ಮಾಡ್ಬೇಕಂತ ಏನಿಲ್ಲ. ಅದೆಲ್ಲ ಆಯ್ತಂದರೆ ಒಂದೆರಡು ಇದರನ್ನೊಂದು ಅದರನ್ನೊಂದು ಅನೌನ್ಸ್ ಎರಡು ಅನೌನ್ಸ್ ಮಾಡ್ಕೊಂಡು ಥಿಂಗ್ಸ್ಗಳನ್ನು ಸಾರ್ಟ್ಔಟ್ ಆಗಿದ್ದನ್ನು ಒಂದು ಬರೆದಿಟ್ಟು ಅದನ್ನು ಫಾಲೋ ಮಾಡೋದಷ್ಟೇ. ಸೊ ನೋಡೋಣ ಏನೇನಾಗ್ತದೆ ಏನೇನಿಲ್ಲ ಅಂತ. ಸೊ ಇವತ್ತು ನಂದು ಬಾಡಿ ಕಂಡೀಷನ್ ರಿವೀಲ್ ಮಾಡ್ಬೇಕಂತ. ಸೊ ಆ್ಯಸ್ ಯೂಶಲ್ ಹೇಳಿದ್ನಲ್ಲ ಸ್ವಲ್ಪ ವೇಟ್ ಅಷ್ಟೇನು ಇದಾಗಿರಲ್ಲ ಅಂತ. ಸೊ 78 ಪಾಯಿಂಟ್ ಸಮಥಿಂಗ್ ಇತ್ತು. ಸೊ 79.2 ಅದ. ನಂದು ಕಾಪ್ಸ್ ಲೋಡಿಂಗ್ ಇದ್ದಾಗ ಏನು ಆಗ್ತಿತ್ತು 79 ಪಾಯಿಂಟ್ಸ್ ಅಂತ. 79 ಪಾಯಿಂಟ್ ಬಂದದ ವೇಟ್ ಅಷ್ಟೇ. ಸೊ ಅದನ್ನು ಏನು ಮ್ಯಾಟ್ರ್ ಆಗಲ್ಲ. 79.25 ಅಂದರೆ ಆಲ್ಮೋಸ್ಟ್ ಒಂದು 10 ಗ್ರಾಮ್ ಆ್ಯಡ್ ಆಗಿರೋದು ಅಷ್ಟೇ ಜಾಸ್ತಿ. ಅದನ್ನು ಒಂದು ಈ ವೀಕೆಂಡಲ್ಲಿ ಆಲ್ಮೋಸ್ಟ್ ಆಲ್ ಕಂಟ್ರೋಲಿಗೆ ಬಂದಿರ್ತದೆ ಅದು ವೇಟ್ ಮತ್ತು ಪೂರ್ತಿ. ಸೊ ಇವತ್ತಿಂದ ನಂದು ಎಕ್ಸಸೈಸು ಮತ್ತು ಡಯಟ್ ಎರಡು ಚೇಂಜ್ ಮಾಡ್ಲತ್ತೀನಿ. ನಂದು ಇವತ್ತು 39 ಡೇ ಅಂದರೆ 39 ಅಂದರೆ 40 ಡೇಸ್ ಅಂತ ಕೌಂಟ್ ಮಾಡಿದ್ರು. ಆ ಕಡೆ 110 ಉಳಿತು ಅಂದರೆ 111 ಡೇಸ್ ಅಂದರೆ 111 ಡೇಸಿಗೆ ನಮ್ಮದು ಬಾಡಿ ಕಂಡೀಷನ್ ಮತ್ತು ವಾಪಸ್ ಏನಾಗುತ್ತದೆ ಏನಿಲ್ಲ ಅಂದರೆ ಏನು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ ಅನ್ನೋದು ಶೋ ಮಾಡೋವಂತ. ಸೊ ಇವತ್ತಿಂದ ಚೇಂಜ್ ಮಾಡ್ಲತ್ತಿಂತ. ಸೊ 150 ಡೇಸ್ ಚಾಲೆಂಜ್ ಕಂಟಿನ್ಯೂ ಇರ್ತದೆ ಇದು. ಸೊ ಅದಾದಮೇಲೆ ಮುಂದೆ ನೋಡೋಣ ಎಷ್ಟು ದಿನ ಹಂಗೆ ಕಂಟಿನ್ಯೂ ಮಾಡ್ತೀವಿ ಏನಿಲ್ಲ ಅಂತ. ಸೊ ಸ್ಟೇ ಟ್ಯೂನ್ಡ್. ಸೊ ಇವತ್ತು ನಂದು ಡಯಟ್ ಮತ್ತು ಎಕ್ಸಸೈಸ್ ಚೇಂಜ್ ಮಾಡ್ಲತ್ತೀನಿ. ಇದು 65 ಗ್ರಾಮ್ ಓಟ್ ಶೇಕ್, ಅದಾದಮೇಲೆ 3 ಆಮ್ಲೆಟ್ ಅದ, ಅದು ರೆಡಿ ಅಲ್ಲತ್ತದ. ಆಮೇಲೆ ಒಂದು ಆಲ್ಮಂಡ್ಸ್ ಒಂದು 5, ಆಮೇಲೆ ಒಂದು ಕಾಜು ಒಂದು 5. ಅದು ಬಿಟ್ಟರೆ ಬೆಳಗ್ಗೆ ಇದೆಲ್ಲ ಒಂದು ಆ್ಯಪಲ್ ಇರ್ತದೆ. ಸೊ ಇದ್ರ ಜೊತೆ ನೆಕ್ಸ್ಟ್ ಏನಾದ್ರು ನಾಳೆ ಡೀಟೇಲಾಗಿ ತೋರಿಸ್ತೀನಲ್ಲ ಏನಂತ. ಮತ್ತು ಇವತ್ತು ಸಾಯಂಕಾಲ ಬಾಡಿ ನಮ್ಮದು ಕಂಡೀಷನ್ ರಿವೀಲ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್. ಹಿಂಗೆ ಸಾಂಗ್ ಕೇಳಿ ಕಾರ್ನಾಗ ಎಷ್ಟು ದಿವಸ ಆಗಿತ್ತು ಗೊತ್ತಾ. ಸೊ ಹಿಂಗೆ ಸಾಂಗ್ ಹಚ್ಚಿವಿ, ಅದು ಆಟೋಮೆಟಿಕ್ ನಂದು ಕನೆಕ್ಟ್ ಆಗ್ತಲ್ಲ ಮೊಬೈಲ್. ಸೊ ಈಗ ಆಫೀಸ್ ಹೊಂಟಿವಿ, ಬ್ಯಾಕ್ ಟು ನಾರ್ಮಲ್ ಲೈಫ್. ಬಟ್ ಅದ್ರಾಗಿರ ಇದನ್ನೇ ಬೇರೆ. ಬಟ್ ಅದಕ್ಕೆ ತಕ್ಕಾಗ ಮತ್ತೆಲ್ಲ ಬೇಕಂದ್ರೆ ಕೆಲಸನ ಮಾಡಬೇಕು. ಸೊ ಇದನ್ನ ಇಂಪಾರ್ಟೆಂಟ್ ಅಲ್ಲ. ಸೊ ಹೊಂಟಿವಿ ನೋಡೋಣ. ಇವತ್ತು ಮಧ್ಯಾಹ್ನ ತನಕ ಸ್ವಲ್ಪ ಫ್ರೀ ಆಗ್ತೀವಿ. ಇನ್ನೊಂದು 1-1:30 ಆಗ್ಬೋದು ಅನ್ಸುತ್ತೆ. ಬಟ್ ಅದಾದಮೇಲೆ ಒಂದು ಸ್ವಲ್ಪ ಇದೆಲ್ಲ ಥಿಂಗ್ಸ್ ಇದು ಮಾಡ್ಕೊಂಡು ಒಂದು ಸ್ವಲ್ಪ ಮನೆಗೆ ಮತ್ತೆ ನಾನು ಬೇರೆ ಎಲ್ಲ ಸೆಟಪ್ ಮಾಡೋದದ. ಸೊ ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ನೋಡೋಣ ಮತ್ತೆ ಏನೇನಾಗ್ತದೆ ಏನಿಲ್ಲ. ಆಮೇಲೆ ಮನೆಗೆ ಹೋಗ್ತೀವಿ ಏನೆಲ್ಲ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಹೊಂಟಿ ನಮ್ಮ ದಿನ ಇದು ರೋಡ್ ಸುದ್ದಾಗಲ್ಲ ನನಗೆ ಗೊತ್ತದ. ಕಲಾಸ ಹಚ್ಚಿವಿ ರೋಡ್ನಾಗ ಫುಲ್ ಸ್ವಲ್ಪ ಮಂಜುಗಿಲ್ಲ ಇವನಿಗೆ ಭೇಟಿ ಆಗ್ಬೇಕಂತದ. ಸ್ವಲ್ಪ ಬೇರೆ ಇದ ಕೆಲಸ. ಸೊ ಅದು ಹೋಗಿಲ್ಲ. ನೋಡೋಣ ಹೋಗ್ತೀವಿ ಏನಿಲ್ಲ ಏನದ ಅಂತೇಳಿ. ಬಟ್ ಆಲ್ಮೋಸ್ಟ್ ಡೌಟ್ ಅಂತ ಅನ್ಕೋತೀನಿ. ಸ್ವಲ್ಪ ನಂದು ಅದು ಜಿಮ್ಮಿಂದು ಎಕ್ಸಸೈಸ್ ಅವೆಲ್ಲ ಸ್ವಲ್ಪ ಸೆಟ್ ಮಾಡಿದ್ದದ. ಅದನ್ನು ಸ್ವಲ್ಪ ಸಾರ್ಟ್ಔಟ್ ಮಾಡ್ಕೊಂಡು ಅವೆಲ್ಲ ಇವತ್ತು ಏನೇನೋ ಎಲ್ಲ ಸ್ವಲ್ಪ ನೋಡಿ ಅಲ್ಲಿ ಎಕ್ಸಸೈಸ್ಗಳನ್ನ ಇವತ್ತು ಹೆಂಗೆ ಸೆಟ್ ಮಾಡ್ಕೋಬೇಕಲ್ಲ. ಸೊ ಅದೆಲ್ಲ ಮಾಡ್ಕೋಕೆ ಟೈಮ್ ಹಿಡಿತದೆ. ಸೊ ಹಂಗೆ ಹೋಗಂಗೆ ಆಗಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ನಮ್ಮ ರಾಕ್ಸನ್ ಬಲ್ಲಿ ಒಂದಿಷ್ಟು ಇವು ಬಂದವ ಒಂದು ಆರ್ಡರ್ಸ್. ಸೊ ಅವು ಪಿಕ್ ಮಾಡ್ಕೋಬೇಕು. ನೋಡು ಬಾಯ್. ಇದು ನೋಡಪ್ಪ ಲೊಕೇಶನ್ ಎಲ್ಲಿ ಅಂದ್ರಾಗ ವೈಷ್ಣವಿ ಹೋಟೆಲ್. ಇದು ನಮ್ಮದು ರಾಕ್ಸಿಂದು ಇದಾದಲ್ಲ ಬ್ಲೂ ಡಾಟ್. ಇಲ್ಲಿ ಬಂದಿನಿ. ಅವನ ಬಲ್ಲಿ ಒಂದು ಆಲ್ರೆಡಿ ನಂದು ಇದು ಬಂದದ್ದು ಪಾರ್ಸಲ್. ಅದು ಒಂದು ತೋಲಕ್ಕೆ ಬಂದಿದ್ದೆ. ಅವನೇ ಇಲ್ಲ ಬರ್ತೀನಿರೋಣ ಇಲ್ಲೇ ಯಾರು ಬರ್ತಂತಂದನ. ಸೊ ನೋಡಮ್ಮ ನಾ ಯಾವ ಬರ್ತೀನಿ ಅವಾಗೆಲ್ಲ ಹಳಿ ಬಸ್ ಸ್ಟ್ಯಾಂಡ್ ದಾಟಿನಿ ಮಾಡ್ತೀನಿ ಅಂತಂದನ. ನಾ ಏನಾದ್ರು ಕ್ಯಾಯ್ಲಿ ಹಿಂಗೆ ಇಲ್ಲಿ ಇಟ್ಕೊಂಡು ಎಷ್ಟು ಸುಮ್ಮ ಕುಂತೀನಿ ವೇಟ್ ಮಾಡಿಕೆ ಅಂತ. ನಮ್ಮ ಬಲ್ಲಿ ಗಾಡಿ ಒಂದಿಲ್ಲ. ಸೊ ನೋಡಮ್ಮ ಈಗ ಯಾಕಂದ್ರೆ ಆಲ್ರೆಡಿ ಟೈಮ್ ನೋಡ್ರಿ
1:41 ಆಲ್ರೆಡಿ ನಂದು ಊಟ ಟೈಮ್. 1:30ಗೆ ಆಲ್ರೆಡಿ ಬೆಲ್ಲ ಬಂತು ನಂದು ಆಲ್ರೆಡಿ ಅಲಾರಾಮ. ಸೊ ಮನೆಗೆ ಹೋಗಿ ಊಟ ಒಂದು ಮಾಡೋದು ಈಗ ಅರ್ಜೆಂಟ್. ಸೊ ಮನೆಗೆ ಹೋಗಿ ಸ್ವಲ್ಪ ಈಗ ಇವತ್ತು ನಂದು ಹೇಳಿದ್ನೆಲ್ಲ ಡಯಟ್ ಎಲ್ಲ ಚೇಂಜ್ ಮಾಡಿನಂತ. ಸೊ ಏನು ಮಾಡೀನಿ ಏನಿಲ್ಲ ಅನ್ನೋ ತೋರಿಸ್ನಂತ. ಸೊ ನೋಡಮ್ಮ ವೇಟ್ ಮಾಡಿರಿ, ಬರ್ತಾನೆ ಇವ ರಾಕ್ಸ್ ಬರ್ನ ಅವ್ನ ಗುಡಗೆ ಹೋಗಿ ಅವನೇ ಬಿಟ್ಟು ಬರ್ತಾನ. ಸೊ ಅದೊಂದು ಪಾರ್ಸಲ್ ತೊಗೊಂಬ. ಆಮೇಲೆ ನಂದು ಏನಿಲ್ಲ ಸಪ್ಲಿಮೆಂಟ್ಸ್ ಅದ. ಸೊ ಸಪ್ಲಿಮೆಂಟ್ ತೊಗೊಂಡು ಹೋಗೋದದ. ಸೊ ಹೋಗಿ ಮನೆಗೆ ಹೋಗಿ ಊಟ ಮಾಡಮ್ಮ. ಸೊ ಸ್ಟೇ ಟ್ಯೂನ್ಡ್, ಬಾಯ್. 100 ಗ್ರಾಮ್ ವೆಜ್ಜಸ್, 330 ಗ್ರಾಮ್ ರೈಸು, 150 ಗ್ರಾಮ್ ವೆಜ್ಜಸ್, ಇದು ಸಾಲಡ್ ಪಲ್ಯ, ಇದು ಲಂಚ್. ಸೊ ಈಗ ಜಿಮ್ ಹೊಂಟಿವಿ, ನಾನು ನಜೀರು ಮನೆಗೆ ಬಂದ ನೀವು. ಸೊ ನಮ್ಮ ಬುದ್ಧ ಬರತ್ತಾನ, ಅವನಿಗೆ ಬನ್ನಿ ಕರ್ಕೊಂಡು ಹೊಂಟಿವಿ. ಇವತ್ತು ವರ್ಕೌಟ್ ಎಲ್ಲ ಚೇಂಜ್ ಅದ. ಇವತ್ತು ಈಗ ನೋಡಿ ನಾವು ಜಿಮ್ನಾಗ ಚಾಲು ಮಾಡಿದ್ವಿ ಅಂದ್ರೆ ಮತ್ತೆ ವಾಪಸ್ ಹೋಗೋಸ್ ಮೇಲೆ ಅದೇ ಚಾಲು ಮಾಡ್ತಾರೆ ಜಿಮ್ನಾಗ ವರ್ಕೌಟ್ ಎಲ್ಲ. सबके सब वही करते, चलो फिर वापस अब चालू करें नहीं, वही करते हैं सब पूरा चेंज करेंगे आज पूरा. ಸೊ ನೋಡಮ್ಮ ಜಿಮ್ಮಿಗೆ ಹೋದ್ಮೇಲೆ ಸಿಗಮ್ಮಂತ, ಸ್ಟೇ ಟ್ಯೂನ್ಡ್. ಸೊ ನಾವು ಎಕ್ಸಸೈಸ್ ಚೇಂಜ್ ಮಾಡಿವಿ. ಚೆಸ್ಟ್ ಮತ್ತು ಬ್ಯಾಕ್. ಚೆಸ್ಟಲ್ಲಿ ಒಂದು ಬೆಂಚ್ ಪ್ರೆಸ್, ಅದಾದಮೇಲೆ ಇನ್ಕ್ಲೈನ್ ಬೆಂಚ್ ಪ್ರೆಸ್. ಅದ್ರ ಜೊತೆ ನಮಗೆ ಬ್ಯಾಕ್ ಎಕ್ಸಸೈಸ್ಗಳವ. ಒಂದು ಸಿಂಗಲ್ ಹ್ಯಾಂಡೆಡ್ ಇದು ಲ್ಯಾಟ್ ಪುಲ್ ಡೌನ್ಸು. ಅದ್ರ ಜೊತೆ ನಮಗೆ ಚೆಸ್ಟ್ ಸಪೋರ್ಟೆಡ್ ಬೆಂಚ್. ಅದಾದಮೇಲೆ ವಾಪಸ್ ಅದ್ರ ಜೊತೆ ಒಂದು ಸ್ಮಿತ್ ಮಷಿನ್ ರೋಸ್ ಬ್ಯಾಕು. ಅದ್ರ ಜೊತೆ ಒಂದು ಚೆಸ್ಟ್ ಸಪೋರ್ಟೆಡ್ ಎಚ್ ಮಷಿನ್. ಸೊ ಇದ್ರ ಜೊತೆ ನಮ್ಗೆ ಇರ್ತದ ಇನ್ನೊಂದು ಎಕ್ಸಸೈಸ್ ಏನಪ್ಪ ಅಂತಂತಂದರೆ ಒಂದು ಆ್ಯಬ್ಸಿಂದು. ಸೊ ರಿಯಲ್ ಡೆಲ್ಟ್ ಅದ್ರ ಜೊತೆ ಎಕ್ಸಸೈಸ್ ಏನೋ ಒಂದು. ಈಗ ಜಿಮ್ಗೆ ಎಲ್ಲ ಮುಗೀತು. ಟೈಮ್ ನೋಡ್ರಿ 8:41 ಆಗ್ಯದ. ಸೊ 5:40 5:50 ಆಗಿತ್ತು. ಹೋಗಿದ್ವಿ ಜಿಮ್ಮಿಗೆ. ಸೊ ಹೊಂಟಿವಿ. ಈಗ ಅವನಿಗೆ ನಮ್ಮ ಬೀಗ ಹಚ್ಚಿದ್ದೆ ಏನೋ ಬಟ್ಟೆ ತೊಲಕೋ ಏನಂತ. ನಾವು ಅನ್ನೋದು ಪೂರ್ತಿ ಸ್ವಚ್ಛಾಗಿ ರೈಡ್ ಮಾಡಿ ಬಟ್ಟೆ ತೋತಾನಂದ್ರೆ ಚಲೋ ಬಿಡು ಅವನ. ಏನಪ್ಪ ನೌಕರಿ ಅದ ರೀ, ನೌಕರಿದ್ದು ಅದು ಆಟ ಹಂಗದ. ಸೊ ನೋಡಮ್ಮ ಅವ್ರು ಏನೇನು ತೊಗೊಂಡಾರ ಏನೇನಿಲ್ಲ ಏನದೆಲ್ಲ ಮಾತಾಡಮಂತ. ಇಲ್ಲಿ ನಿಂತಾರೆ ಗಾಡಿ ಹಿಡ್ಕೊಂಡು, ಏನೇನು ತೊಂದರೆ ಏನಿಲ್ಲ ನೋಡಮಂತ. 300 ಗ್ರಾಮ್ ರೈಸ್, 120 ಗ್ರಾಮ್ ಚಿಕನ್. ಸೊ 100 ಗ್ರಾಮ್ ವೆಜ್ಜಸ್ ಮತ್ತು ಕರ್ಡ್ ಅದ. ಸೊ ಈಗ ಅದು ಕರ್ಡ್ ತೊಗೊಳಕ್ಕೆ ಹೋಗ್ತೀನಿ. ಸೊ ಇದು ನಮ್ದು ಈಗ ಡಿನ್ನರ್ ಟೈಮು. ಸೊ ಇದು ಡಿನ್ನರ್ ಆದಮೇಲೆ ಸ್ವಲ್ಪ ಕರೆಂದರೆ ರೋನಿಗೆ ವಾಕ್ ಮಾಡಿಸ್ಬೇಕಂತದ. ಸೊ ಇನ್ ಕೇಸ್ ನನಗೊಂದು ಸ್ವಲ್ಪ ರೆಸ್ಟ್ದಾಗ ಬೇಕಾಗ್ಯದ. ಸೊ ಹಿಂಗಾಗಿ ಒಂದು 2 days ಇದು ಮಾಡಿಲ್ಲ. ಅವತ್ತು 6 ಆದರೆ ಮಾಡಿಸ್ತೀನಿಲ್ಲ ಅಂದ್ರಿಲ್ಲ. ಸೊ ಇನ್ ಕೇಸ್ ಆಗಲಿಲ್ಲ ಅಂದರೆ ಬರೀ ಭಗವದ್ಗೀತೆ ಓದಿ ಮಕ್ಕೋತೀವಿ. ಸೊ ಅಷ್ಟೇ, ಡೇ ಅಲ್ಲಿ ಇದು ಮಾಡ್ತೀವಿ. ನಮ್ಮ ಏನಾದ್ರು ಅಪ್ಡೇಟ್ ಆಗ್ತಂತೆ. ಸೊ ಸ್ಟೇ ಟ್ಯೂನ್ಡ್. ಸೊ ಈಗ ಜಸ್ಟ್ ಊಟ ಮಾಡಿ ಬಂದೀವಿ. ಆ್ಯಕ್ಚುಲಿ ಕರೆ ಹೆವಿ ಸ್ಟ್ರೆಸ್ ಎಲ್ಲ ಆಗ್ತದೆ, ಕಣ್ಣು ಇದೆಲ್ಲ ಆಗ್ತವೆ. ಸೊ ಒಂದು 2 ಪೇಜ್ ಭಗವದ್ಗೀತೆ ಹೋಗಿ ಏನೋ ಫ್ರೆಶ್ ಆಗಿಲ್ಲ. ಸೊ ಫ್ರೆಶ್ ಆಗತ್ತೆ ಇಷ್ಟ ಒಂದು 2 ಪೇಜ್ ಭಗವದ್ಗೀತೆ ಓದ್ತೀನಿ. ಸೊ ಅದಾದಮೇಲೆ ಮಲ್ಕೊಳಕ್ಕೆ ಹೊಂಟೀನಿ. ಅಂದರೆ ಇದಲ್ಲ ಫುಲ್ ಡಿಹೈಡ್ರೇಟ್ ಆಗ್ತದೆ. ಆಮೇಲೆ ನೀನು ಹೆಚ್ಚು ತಿನ್ನಂಗಿಲ್ಲ ಈಗ. ಸೊ ಸ್ವಲ್ಪ ಆಲ್ರೆಡಿ ಫುಡ್ ಚೇಂಜ್ ಮಾಡೀನಿ. ಸೊ ಅದು ಅಡ್ಜಸ್ಟ್ ಅದಕ್ಕೊಂದು 2-3 days ಬೇಕು. ಆಮೇಲೆ ಎಕ್ಸಸೈಸ್ ಚೇಂಜ್ ಮಾಡಿ ಫುಲ್ ಅಂದರೆ ಟ್ರೈನ್ ಆಗಿನಿ ಎಕ್ಸಸೈಸ್ ಇವತ್ತು. ಚೆಸ್ಟ್ ಮತ್ತು ಬ್ಯಾಕ್ ಇತ್ತು ಅದ್ರ ಜೊತೆ. ಸೊ ಹಂಗಾಗಿ ನೋಡೋಣ ಏನಿರುತ್ತಲ್ಲ ಮತ್ತೆ ನಾಳೆ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಸ್ಟೇ ಟ್ಯೂನ್, ಗುಡ್ ನೈಟ್.